ಇಸ್ ವೈಫ್ ರೈಟ್ ಆಲ್ ದ ಟೈಮ್? ನೋ. ಹೆಂಡತಿ ಆದವಳು ಪ್ರತಿ ಸಲ ತಪ್ಪು ಮಾಡದೆ ಯಾವಾಗಲೂ ಕರೆಕ್ಟಾಗಿರಕ್ಕೆ ಸಾಧ್ಯನಾ? ಇಲ್ಲ. ಎಸ್. ಇದನ್ನು ಎಷ್ಟು ಜನ ನಂಬ್ತೀರಾ? ಹುಡುಗಿ ಆದವಳು ಪ್ರತಿ ಸತಿ ನನ್ನ ಗಂಡ ಹಾಗೆ, ನನ್ನ ಗಂಡ ಹೀಗೆ ಅಂತ ಹೇಳ್ತಾಳೆ ಹೊರತು ಯಾವತ್ತಾದರೂ ನಾನು ಕರೆಕ್ಟಾ ಅಂತ ಯೋಚನೆ ಮಾಡಿದ್ದಾಳಾ? ಇಲ್ಲ. ಎಸ್. ಹುಡುಗಿಲಿ ಅದೊಂದು ಪ್ರಾಬ್ಲಮ್ ಇದೆ ಅನಿಸುತ್ತೆ ಯೂನಿವರ್ಸಲಲ್ಲಿ. ಬಟ್ ಟು ಬಿ ಫ್ರ್ಯಾಂಕ್, ಎಸ್ ಗರ್ಲ್ಸ್, ಹಿಯರ್ ಮಿ ಔಟ್. ನಾವು ಕೂಡ ಪ್ರತಿ ಸತಿ ತುಂಬಾ ತಪ್ಪುಗಳು ಮಾಡ್ತಿರ್ತೀವಿ. ನಮ್ಮ ಗಂಡ ಆದವರು ಇದನ್ನು ಸೀರಿಯಸ್ಸಾಗಿ ತಗೊಳ್ಳಲ್ಲ. ಯಾಕೆ ಗೊತ್ತಾ? ಅದು ಅವ್ರ ಪ್ರೀತಿ. ಹುಡುಗರು ಹೇಗೆ ಅಂದರೆ ಅವ್ರ ಪ್ರೀತಿನ ತೋರಿಸ್ಕೊಳ್ಳೋದಿಲ್ಲ ಅಥವಾ ಎಕ್ಸ್ಪ್ರೆಸ್ ಮಾಡಿ ನಮಗೆ ಹತ್ತು ಕರೆದು ಹಿಂಗೆ ಹಾಗೆ ಅಂತ ಎಕ್ಸ್ಪ್ಲೇನ್ ಮಾಡಲ್ಲ. ಬಟ್ ಅವ್ರ ಮನಸ್ಸಲ್ಲಿ ನಮ್ಮ ಮೇಲೆ ಪ್ರೀತಿ ತುಂಬಾ ಇರುತ್ತೆ. ನಾವು ತಪ್ಪು ಮಾಡಿದಾಗ ಕ್ಷಮಿಸೋದ್ರಲ್ಲಿ ಅವ್ರ ಪ್ರೀತಿ ತೋರಿಸ್ತಾರೆ. ನಾವು ತಪ್ಪು ಮಾಡಿ ನಮ್ಗೆ ತಪ್ಪು ಅಂತ ಗೊತ್ತಿದ್ದು ನಾವು ಸಾರಿ ಕೇಳಿದಾಗ, ಏ ಅದೆಲ್ಲ ಒಂದು ತಪ್ಪಾ ಬಿಡು, ತಲೆ ಕೆಡಿಸ್ಕೋಬೇಡ ಅಂತ ಹೇಳೋದ್ರಲ್ಲಿ ಅವ್ರ ಪ್ರೀತಿ ತೋರಿಸ್ತಾರೆ. ನಮಗೆ ನೋವಾಗಿದೆ ಅಂದಾಗ ಅವ್ರು ಸಮಾಧಾನ ಮಾಡದೇ ಇರ್ಬೋದು. ಎಸ್. ಎಷ್ಟೊಂದು ಸತಿ ಎಲ್ಲರ ಕಂಪ್ಲೇಂಟ್ ಇದೇ ಆಗಿರುತ್ತಲ್ಲ, ನನಗೆ ಬೇಜಾರಾದಾಗ ನನಗೆ ಸಮಾಧಾನ ಮಾಡಲ್ಲ, ನನಗೆ ಟೈಮ್ ಕೊಡಲ್ಲ, ನನ್ನ ಜೊತೆ ಮಾತಾಡ್ತಾ ಇಲ್ಲ ಜಾಸ್ತಿ, ಯಾವಾಗಲೂ ರೀಲ್ಸ್ ನೋಡ್ತಾರೆ, ಯಾವಾಗಲೂ ಫೋನಲ್ಲೇ ಇರ್ತಾರೆ. ಏನಿದು ಪ್ರೀತಿ ನನ್ನ ಮೇಲೆ ಇದೆಯಾ? ಆಮ್ ಐ ರೈಟ್? ಎಸ್. ಯಾಕಂದರೆ ಎಷ್ಟೊಂದು ಹುಡುಗಿರ ಹತ್ರ ನಾನು ಕೇಳಿರೋ ವಾಕ್ಯಗಳು ಇದೇ ಆಗಿದೆ. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಎಷ್ಟು ಪ್ರೀತಿ ಮಾಡ್ತಾ ಇರ್ತಾರೆ ಅಂತ. ಬಿಕಾಸ್ ಹುಡುಗರು ಎಕ್ಸ್ಪ್ರೆಸಿವ್ ಅಲ್ವೇ ಅಲ್ಲ. ಆಮ್ ಐ ರೈಟ್ ಬಾಯ್ಸ್? ನಾನು ಹೇಳೋದು ಇದೊಂದೇ, ಹುಡುಗಿರಾಗಿ ನಾವು ಕೂಡ ತುಂಬಾ ಯೋಚನೆ ಮಾಡಬೇಕಾಗತ್ತೆ. ಮಾತಾಡೋಕ್ಕಿಂತ ಮುಂಚೆ ನಾವು ಎಷ್ಟೊಂದು ಸತಿ ಅವ್ರಿಗೆ ಹರ್ಟ್ ಮಾಡಿರ್ತೀವಿ. ಅವರು ಎಕ್ಸ್ಪ್ರೆಸಿವ್ ಆಗದೇ ಇರೋದ್ರಿಂದ ಅವ್ರು ಅದನ್ನು ಎಕ್ಸ್ಪ್ರೆಸ್ ಮಾಡಿ ನಮ್ಗೆ ಹೇಳಿರಲ್ಲ. ನಾವು ಬೇಗ ಎಕ್ಸ್ಪ್ರೆಸಿವ್ ಆಗ್ತೀವಿ, ನಮ್ಗೆ ಬೇಜಾರಾಗಿದ್ದನ್ನ ಹೇಳ್ಕೊತೀವಿ. ಅದೇ ಬೇಜಾರಲ್ಲಿ ಎಷ್ಟೊಂದು ಮಾತಾಡಿ ಅವ್ರನ್ನ ತಿರ್ಗಾ ಹರ್ಟ್ ಮಾಡಿರ್ತೀವಿ. ಬಟ್ ಅವ್ರು ಯಾವ್ದನ್ನೂ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನಮ್ಮನ್ನು ಮಗು ಥರ ಟ್ರೀಟ್ ಮಾಡ್ತಾ ಇರ್ತಾರೆ. ಹೌದು, ಇದಂತೂ ನಿಜ. ಒಂದು ಮಗು ತಪ್ಪು ಮಾಡಿದಾಗ ಹೇಗೆ ಒಂದು ತಂದೆ ಕ್ಷಮಿಸ್ಬಿಟ್ಟು ಮೂವ್ ಆನ್ ಆಗ್ತಾರೋ, ಅದೇ ಥರ ಗಂಡಂದರು ಮೂವ್ ಆನ್ ಆಗ್ತಾರೆ. ಅದೇ ನಿಜವಾದ ಪ್ರೀತಿ. ಇದನ್ನು ತಿಳ್ಕೊಬೇಕಾಗಿರೋದು ತುಂಬಾ ಇದೆ. ನಾನು ಹುಡುಗರಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಹೇಳಲ್ಲ. ಬಟ್ ಹುಡುಗಿರ ತಪ್ಪು ಇದೆ ನಿಜ. ಅದನ್ನು ನಾವು ಒಪ್ಕೋಬೇಕಲ್ವಾ? ಎಸ್. ಸೊ ಗಂಡಂದರು ಎಷ್ಟೊಂದು ಜನ, ಎಲ್ಲರೂ ಅಂತ ಹೇಳಲ್ಲ, ಬಟ್ ತುಂಬ ಜನನೇ ಇದ್ದಾರೆ ಈ ಥರ. ಬಟ್ ಹುಡುಗಿರು ಪೇಷನ್ಸ್ ಕಲಿತಾಗೆ ಇದು ನಮ್ಗೆ ಅರ್ಥ ಆಗೋದು. ಬಟ್ ಹುಡುಗರಿಗೆ ತುಂಬಾ ಪೇಷನ್ಸ್ ಇದೆ. ಯಾಕೆ ಗೊತ್ತಾ? ಅವ್ರ ಕೋಪ ಬಂದು ಮಾತಾಡಿದ್ರೆ ಎಲ್ಲಿ ನನ್ನ ಹೆಂಡ್ತಿನ ಕಳ್ಕೊಂಬಿಡ್ತೀನೋ ಅಥವಾ ಎಲ್ಲಿ ನನ್ನ ಹುಡುಗಿನ ಕಳ್ಕೊಂಬಿಡ್ತೀನೋ ಅನ್ನೋ ಭಯದಲ್ಲೇ ಅವ್ರು ಸುಮ್ಮನೆ ಇರ್ತಾರೆ ಹೊರತು ಅವ್ರಿಗೆ ಮಾತಾಡೋಕ್ಕಾಗಲ್ಲ ಅಂತ ಅಲ್ಲ, ಅಥವಾ ನಿಮಗೆ ಹಿಂತಿರುಗಿ ಏನಾದ್ರು ಹೇಳೋಕ್ಕಾಗಲ್ಲ ಅಂತ ಅಲ್ಲ, ಅಥವಾ ಅವ್ರು ಮಾಡಿದ್ದು ತಪ್ಪು ಅಂತ ಒಪ್ಕೊಂಡು ಸುಮ್ಮನಿದ್ದಾರೆ ಅಂತ ಅಂತೂ ಅಲ್ವೇ ಅಲ್ಲ, ಅಲ್ವಾ?